ಈ ದಿನ ಮಾತ್ರ ಉಗುರುಗಳನ್ನು ಕತ್ತರಿಸಿ, ನಿಮಗೆ ಬಡತನ ಬರುವುದಿಲ್ಲ. ಸ್ನೇಹಿತರೆ, ಉಗುರುಗಳನ್ನು ಕತ್ತರಿಸದೇ ಇದ್ದರೆ ನಾವು ದಿನವಿಡೀ ಕೆಲಸ ಮಾಡಿದ ಧೂಳು ಕೆಸರು ಆ ಉಗುರಿನಲ್ಲಿ ಕೂತು ನಾವು ಊಟ ಮಾಡುವಾಗ ಅದು ನಮ್ಮ ದೇಹದೊಳಗೆ ಹೊಕ್ಕು ಅನೇಕ ರೋಗಗಳನ್ನು ನಾವೇ ಬರಮಾಡಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಉಗುರುಗಳನ್ನು ಕತ್ತರಿಸುವುದು ತುಂಬ ಒಳ್ಳೆಯದು. ಹಾಗಾದರೆ ಯಾವ ದಿನ ಉಗುರುಗಳನ್ನು ಕತ್ತರಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖಿಸಲಾಗಿದೆ. ಬನ್ನಿ, ಹಾಗಾದರೆ ಯಾವ ವಾರ ಉಗುರು ಕತ್ತರಿಸಿದರೆ ಒಳ್ಳೆಯದಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಸೋಮವಾರ ಭಗವಾನ್ ಶಿವಶಂಕರನ ವಾರವಾಗಿರೋದ್ರಿಂದ ಈ ದಿನ ಉಗುರು ಕತ್ತರಿಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಇನ್ನು ಮಂಗಳವಾರ ಹೆಣ್ಣು ದೇವರನ್ನು ಪೂಜಿಸಲಾಗುತ್ತದೆ. ಈ ದಿನ ಉಗುರು ಕತ್ತರಿಸಿದರೆ ಅಶುಭ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಈ ದಿನ ಉಗುರು ಕತ್ತರಿಸಿದರೆ ನಿಮಗೆ ಸಾಲ ದುಪ್ಪಟ್ಟಾಗುತ್ತದೆ. ಸ್ನೇಹಿತರೆ, ಬುಧವಾರ ನೀವು ಉಗುರು ಕತ್ತರಿಸುವುದಕ್ಕೆ ಒಳ್ಳೆಯ ದಿನ. ಈ ದಿನ ನೀವು ಉಗುರು ಕತ್ತರಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಬೆಳೆಯುತ್ತದೆ. ನೀವು ಚೆನ್ನಾಗಿ ಹಣ ಗಳಿಸುತ್ತೀರಾ. ಗುರುವಾರ ನೀವು ಉಗುರುಗಳನ್ನು ಕತ್ತರಿಸುವುದರಿಂದ ನಿಮ್ಮಲ್ಲಿ ಮಾನವೀಯತೆಯ ಒಳ್ಳೆಯ ಗುಣಗಳು ಬೆಳೆಯುತ್ತದೆ. ಇನ್ನು ಶುಕ್ರವಾರ ಶಾಂತಿ ಸಮೃದ್ಧಿಗೆ ಹೆಸರುವಾಸಿಯಾದ ದಿನ. ಈ ದಿನ ನೀವು ಉಗುರು ಕತ್ತರಿಸಿದರೆ ನಿಮ್ಮ ಅದೃಷ್ಟ ಉಳಿಯುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಶನಿವಾರ ಉಗುರು ಕತ್ತರಿಸುವುದಕ್ಕೆ ಒಳ್ಳೆಯ ವಾರ ಅಲ್ಲ. ಯಾಕಂದರೆ ಈ ವಾರ ಗ್ರಹಗಳ ಗ್ರಹಗತಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೂ ಕೂಡ ಇದು ಪರಿಣಾಮ ಬೀರಬಲ್ಲದು. ಭಾನುವಾರ ಎಲ್ಲರೂ ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಜ್ಯೋತಿಷ್ಯದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಭಾನುವಾರ ಉಗುರುಗಳನ್ನು ಕತ್ತರಿಸುವುದರಿಂದ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಈ ದಿನ ಉಗುರು ಕತ್ತರಿಸುವುದರಿಂದ ನಿಮ್ಮ ಆಸ್ತಿಪಾಸ್ತಿಯ ಮೇಲೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಆಗುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.